ನೀರಿಗೆ ಮಕ್ಕಳ ಪರದಾಟ ತಟ್ಟೆ ಹಿಡಿದು ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇದು ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಿ ನಡೆದಿರುವ ಘಟನೆ. ಕುಡಿಯುವ ನೀರಿಗೆ ಈಗಲೇ ಹಾಹಾಕಾರ ಉಂಟಾಗಿದೆ. ಮಕ್ಕಳು ಪರದಾಟವನ್ನ ಮಾಡಿದ್ದಾರೆ. ತಟ್ಟೆ ಹಿಡಿದು ಪಂಚಾಯತ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಮಕ್ಕಳು. ಕಳೆದ 1 ತಿಂಗಳಿನಿಂದ ಶಾಲೆಗೆ ನೀರು ಬಂದಿಲ್ಲ. ಆರಂಭ ಆಗಿ 1 ತಿಂಗಳಾಗಿದೆ. ಈಗ 1 ತಿಂಗಳಿಂದ ನೀರೇ ಇಲ್ಲ. ನೀರಿನ ಸೌಲಭ್ಯವನ್ನ ಕಲ್ಪಿಸದ ಹಿನ್ನೆಲೆ ವಿದ್ಯಾರ್ಥಿಗಳೇ ಪ್ರೊಟೆಸ್ಟ್ ಮಾಡಿದ್ದು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಕ್ಕಳ ಮನವಿಗೆ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು. ಸ್ಥಳಕ್ಕೆ ರೈತ ಮುಖಂಡರು ಭೇಟಿ ಕೊಟ್ಟರು. ಅಧಿಕಾರಿಗಳಿಗೆ ರೈತ ಮುಖಂಡರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಸ್ಕೂಲ್ಗಳಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸಬೇಕು. ಕುಡಿಯುವ ನೀರು ಬೇಕಾಗಿರೋದು. ಕುಡಿಯುವ ನೀರಿಗಾಗಿ ಮಕ್ಕಳು 1 ತಿಂಗಳಿಂದ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಪಂಚಾಯತ್ ಅಧಿಕಾರಿಗಳಿಗೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಸ್ಕೂಲ್ ಹತ್ರ ಪಡಿಗೆ ತಾನು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ, ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ, ಎಷ್ಟೇ ಮನವಿಯನ್ನ ಮಾಡ್ಕೊಂಡ್ರು ಕೂಡ ಅಧಿಕಾರಿಗಳು ಅದಕ್ಕೆ ಕ್ಯಾರೆ ಅಂದಿರ್ಲಿಲ್ಲ. ಅದಕ್ಕೆ ಮಕ್ಕಳೇ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಈಗಿನ ಮಕ್ಕಳೇ ಮುಂದಿನ ಭವಿಷ್ಯ, ಪ್ರಜೆಗಳು ಅಂತ ಹೇಳ್ತೀವಲ್ಲ, ಹೋರಾಟಕ್ಕಿಳಿದಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲಿ ಶಾಲೆಯ ಮಕ್ಕಳು ಅಲ್ಲಿ ಪಂಚಾಯತ್ಗೆ ಮುತ್ತಿಗೆ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ರೈತರು ಕೂಡ ಅವರಿಗೆ ಜೊತೆಯಾಗಿದ್ದಾರೆ. ರೈತ ಮುಖಂಡರು ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಈಗ ಈ ಒಂದು ವಿಚಾರ ಆದ ಬಳಿಕ ಆದ್ರೂ ಎಚ್ಚೆತ್ತುಕೊಳ್ತಾರ ಪಂಚಾಯತಿಯ ಅಧಿಕಾರಿಗಳು ಅನ್ನೋದು ನೋಡ್ಬೇಕು. ಅಥವಾ ದಪ್ಪ ಚರ್ಮ ಇರೋರಿಗೆ ಅದು ಕೂಡ ಅನ್ಸೋದಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರೋರು ಕೂಡ ಇರ್ತಾರೆ. ಅಟ್ಲೀಸ್ಟ್ ಈಗ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಗಮನಕ್ಕೆ ಬಂದು ಇನ್ನಾದ್ರೂ ಸಮಸ್ಯೆಯನ್ನ ಸರಿ ಮಾಡೋಣ ಅನ್ನುವಂತಹ ಮನೋಭಾವನ ಅದು ತೋರಿಸ್ತಾರ ಅನ್ನೋದನ್ನ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಸ್ಕೂಲಲ್ಲಿ ಓದೋದನ್ನ ಬಿಟ್ಟು ಈಗ ಪ್ರತಿಭಟನೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನ ಪಂಚಾಯತಿ ಇವರು ತಂದಿದ್ದಾರೆ. ನೋಡಿ, ಪುಟ್ಟ ಮಕ್ಕಳು ಅಲ್ಲಿ ನೀರು ಯಾಕಿಲ್ಲ?